ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಇದು ನಿಮ್ಮ ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಪಾರ್ಟ್ಮೆಂಟ್ ಸಕ್ಷಮ ಅಭಿವೃದ್ಧಿಗೆ ಹೊಸ ಕರಡು. ಹೊಸ ಆಕ್ಟ್ ಗ್ರಾಹಕರ ಹಿತ ಕಾಪಾಡಲ್ಲ ಅಂತ ಅಸಮಾಧಾನ. ಸರ್ಕಾರ ರೂಪಿಸಿರುವ ಕಾನೂನು ಕರಡಲ್ಲಿ ಹಲವು ಲೋಪ. ಅಪಾರ್ಟ್ಮೆಂಟ್ ನಿವಾಸಿಗಳ ಅಸೋಸಿಯೇಷನ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. 2026 ಹೊಸ ಕಾಯ್ದೆಯಲ್ಲಿ ಕೆಲವೊಂದಿಷ್ಟು ಲೋಪಗಳಿದೆ ಅಂತ ಈ ಅಸೋಸಿಯೇಷನ್ ಅವರು ಹೇಳ್ತಾ ಇದ್ದಾರೆ. ಹಳೆಯ ಕಾನೂನನ್ನು ಸರ್ಕಾರ ತಿದ್ದುಪಡಿ ಮಾಡಿದೆ. ಅಪಾರ್ಟ್ಮೆಂಟ್ ಲ್ಯಾಂಡ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಡಿಮಾಂಡ್ ಇತ್ತು. ಆದರೆ ಹೊಸ ಆ್ಯಕ್ಟ್ನಲ್ಲಿ ಅಪಾರ್ಟ್ಮೆಂಟ್ ಲ್ಯಾಂಡ್ ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಮಾಡೋ ಯಾವುದೇ ಅಂಶವಿಲ್ಲ. ಡ್ರಾಫ್ಟ್ನಲ್ಲಿ ಸಕ್ಷಮ ಪ್ರಾಧಿಕಾರ 2, ಕಾಂಪಿಟೆಂಟ್ ಅಥಾರಿಟಿ ಹಾಗೂ 1 ಅಪ್ಲಿಯೆಂಟ್ ಅಥಾರಿಟಿ ರಚನೆಗೆ ಅವಕಾಶ ಕೊಟ್ಟಿದ್ದಾರೆ. ಇದರಿಂದ ಅಪಾರ್ಟ್ಮೆಂಟ್ ವ್ಯಾಜ್ಯಗಳ ಬಗೆಹರಿಸುವುದಕ್ಕೆ ಇಲ್ಲಿ 3 ಅಥಾರಿಟಿಗಳಿಗೆ ಜಡ್ಜ್ ಪವರ್ ಕೊಟ್ಟಿದ್ದಾರೆ. 3 ಪ್ರಾಧಿಕಾರಿಗಳ ನಿರ್ಮಾಣದಿಂದ ಗ್ರಾಹಕರಿಗೆ ನ್ಯಾಯ ಪಡೆಯುವುದಕ್ಕೆ ವಿಳಂಬ ಆಗುವಂತಹ ಅಪಾಯ ಇದೆ. ಹೊಸ ಆ್ಯಕ್ಟ್ನಲ್ಲಿ ಫೈನಲ್ ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಹಾಗೂ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ಇದೆ. ಆದರೆ ರೇರಾ ಆ್ಯಕ್ಟ್ನ ವಿರುದ್ಧ ಆ್ಯಕ್ಟ್ ಆಗುತ್ತೆ, ಇದು ಸರಿಯಲ್ಲ. ರೇರಾ ಪ್ರಕಾರ ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಹಾಗೂ ಕಂಪ್ಲೀಷನ್ ಸರ್ಟಿಫಿಕೇಟ್ ಎರಡೂ ಕೂಡ ಬೇರೆ ಬೇರೆ ಆಗಿದೆ ಅಂತ ಅವರೆಲ್ಲ ಹೇಳಿದ್ದಾರೆ. ರಿಲೀಸ್ ಮಾಡಿದ್ದಾರೆ. ಆ ಆಕ್ಟಿನ ಡ್ರಾಫ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಆ ಡ್ರಾಫ್ಟ್ ನಲ್ಲಿ 3 ಅಂಶಗಳು ಇದೆ. ಏನು ಸಕ್ಷಮ ಪ್ರಾಧಿಕಾರವನ್ನ ನಾವು ಕೊಡ್ತೀವಿ ಅಂತ ಹೇಳಿದರೆ, ಸಕ್ಷಮ ಪ್ರಾಧಿಕಾರವನ್ನ ಸ್ಪ್ಲಿಟ್ ಮಾಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, 1 ಕಾಂಪಿಟೆಂಟ್ ಅಥಾರಿಟಿ, 2ನೇದು 2 ಅಪಲೇಟ್ ಅಥಾರಿಟಿ, ಅದ ನಂತರ ಹೈಕೋರ್ಟ್. ಅಂದ್ರೆ ಕಾಂಪಿಟೆಂಟ್ ಅಥಾರಿಟಿಯಲ್ಲಿ ಏನಾದ್ರು ವ್ಯಾಜ್ಯಗಳಿದ್ರೆ ಬಗೆಹರಿಸ್ಕೋಬಹುದು. ಅದಾದ್ಮೇಲೆ ಅಪ್ಲೇಟ್ ನಂಬರ್ 1 ಹತ್ರ ಹೋಗ್ಬೇಕು, ಅದಾದ್ಮೇಲೆ ಅಪ್ಲೇಟ್ ನಂಬರ್ 2 ಹತ್ರ ಹೋಗ್ಬೇಕು, ಅದಾದ್ಮೇಲೆ ಹೈಕೋರ್ಟ್. ಅಂದ್ರೆ ಈ ಹೈಕೋರ್ಟಿನ ಕೆಳಗಡೆ 3 ಏನು ಅಧಿಕಾರಿಗಳಿದ್ದಾರೆ. ಆ ಅಧಿಕಾರಿಗಳ ಹತ್ರ ನಾವು ವ್ಯಾಜ್ಯಗಳನ್ನ ಬಗೆಹರಿಸ್ಕೋಬೇಕು. ಈ ಪ್ರಮುಖವಾದಂತ ಅಂಶವನ್ನ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ 3 ಅಧಿಕಾರಿಗಳಿಗೆ ಸಿವಿಲ್ ಕೋರ್ಟಿನ ಪವರ್ಸ್ ಅನ್ನ ಕೊಟ್ಟಿರುವಂತದ್ದು ಮಹತ್ವದವಾದಂತಹ ಒಂದು ನಡವಳಿಕೆ ಅಂತಾನೆ ಹೇಳ್ಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಏನು ಹೊಸ ಆಕ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಆ ಆಕ್ಟಿನ ಡ್ರಾಫ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಆ ಡ್ರಾಫ್ಟ್ ನಲ್ಲಿ 3 ಅಂಶಗಳು ಇದೆ. ಏನು ಸಕ್ಷಮ ಪ್ರಾಧಿಕಾರವನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಪಾರ್ಟ್ಮೆಂಟ್ ಸಕ್ಷಮ ಅಭಿವೃದ್ಧಿಗೆ ಹೊಸ ಕರಡು. ಹೊಸ ಆಕ್ಟ್ ಗ್ರಾಹಕರ ಹಿತ ಕಾಪಾಡಲ್ಲ ಅಂತ ಇದೀಗ ಅವರು ಅಸಮಾಧಾನವನ್ನು ಹೊರ ಹಾಕ್ತಾ ಇರೋದು. ಇತ್ತೀಚೆಗಷ್ಟೇ ಡಿ ಕೆ ಶಿವಕುಮಾರ್ ಅವರೆಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳು ಅವರನ್ನೆಲ್ಲ ಸಭೆ ಮಾಡಿದ್ರು. ನಮಗೆಲ್ಲ ಗೊತ್ತಿದೆ ಅದು. ಸರ್ಕಾರ ರೂಪಿಸಿರುವಂತಹ ಕಾನೂನು ಕರಡಿನಲ್ಲಿ ಕೆಲವೊಂದಿಷ್ಟು ಲೋಪ ಇದೆ. ಹೀಗಂತ ಹೇಳಿ ಅಪಾರ್ಟ್ಮೆಂಟ್ ನಿವಾಸಿಗಳ ಅಸೋಸಿಯೇಷನ್ ಅಸಮಾಧಾನವನ್ನು ಹೊರಹಾಕಿದೆ. 2026 ಹೊಸ ಕಾಯ್ದೆಯಲ್ಲಿ ಲೋಪಗಳಿದೆ ಅಂತ ಅಸೋಸಿಯೇಷನ್ ಅವರು ಹೇಳಿರೋದು ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ಹಳೆಯ ಕಾನೂನನ್ನು ಸರ್ಕಾರ ತಿದ್ದುಪಡಿ ಮಾಡಿದೆ. ಅಪಾರ್ಟ್ಮೆಂಟ್ ಲ್ಯಾಂಡ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂತಹ ಡಿಮ್ಯಾಂಡ್ ಇತ್ತು. ಆದರೆ ಹೊಸ ನಿಯಮದಲ್ಲಿ ಅಪಾರ್ಟ್ಮೆಂಟ್ ಲ್ಯಾಂಡ್ ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಯಾವುದೇ ಅಂಶವಿಲ್ಲ. ಡ್ರಾಫ್ಟ್ನಲ್ಲಿ ಸಕ್ಷಮ ಪ್ರಾಧಿಕಾರ, 2 ಕಾಂಪಿಟೆಂಟ್ ಅಥಾರಿಟಿ ಹಾಗೂ 1 ಅಪ್ಲಿಯೆಂಟ್ ಅಥಾರಿಟಿ ರಚನೆಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಹೊಸ ಕಾಯ್ದೆಯಲ್ಲಿ ಏನು ಲೋಪ ಇದೆ ಅಂತ ಈ ಅಸೋಸಿಯೇಷನ್ ಅವರು ಹೇಳ್ತಾ ಇರೋದು? ಈಗ ಪ್ರವೀಣ್, ಅಪಾರ್ಟ್ಮೆಂಟ್ ನಿವಾಸಿಗಳದ್ದು ಭಾರಿ ದೊಡ್ಡ ಪ್ರಾಬ್ಲಮ್ ಇದೆ. ಏನಂತಂದ್ರೆ, ಈ ಹಿಂದೆ ಇದ್ದಂತಹ ಒಂದು ಏನು ಕಾನೂನು ಪ್ರಕಾರ ಅಸೋಸಿಯೇಷನ್ಗಳನ್ನ ಫಾರ್ಮೇಶನ್ಗೆ 2 ಆಕ್ಟ್ ಗಳ ಅವಕಾಶ ಕೊಡ್ತಾ ಇತ್ತು. ಒಂದು ಕಡೆ ಸೊಸೈಟಿ ಆಕ್ಟ್ ಅಲ್ಲಿ ಫಾರ್ಮೇಶನ್ ಆಗ್ತಾ ಇತ್ತು, ಮತ್ತೊಂದು ಕಡೆ ಸೊಸೈಟಿ ಆಕ್ಟ್ ಬಿಟ್ಟು ಅಸೋಸಿಯೇಷನ್ ಆಕ್ಟ್ ಅಡಿನಲ್ಲೂ ಕೂಡ ಒಂದು ಸೊಸೈಟಿ ಫಾರ್ಮ್ ಮಾಡ್ಕೊಳ್ತು. ಈ ರೀತಿಯಾಗಿ 2-3 ಸೊಸೈಟಿಗಳಾಗಿ ಅಸೋಸಿಯೇಷನ್ಸ್ ಗಳಲ್ಲಿ ಫಾರ್ಮೇಶನ್ ಆಗಿ ಈ ಮೇಂಟೆನೆನ್ಸ್ ಕಟ್ಟೋ ಸಂಬಂಧಪಟ್ಟಂತೆ ಸಿಕ್ಕಾಬಟ್ಟೆ ಜಗಳ ಆಗುವಂತದ್ದು, ಗಲಾಟೆ ಆಗುವಂತದ್ದು ನಡೀತಾ ಇತ್ತು. ಈ ತರ ವಿವಿಧ ಸಮಸ್ಯೆಗಳು ಅಪಾರ್ಟ್ಮೆಂಟ್ ಅಲ್ಲಿ ಇದೆ. ಏನಂದ್ರೆ, ಕಾಮನ್ ಏರಿಯಾ ಲ್ಯಾಂಡ್ ಏನಿರುತ್ತೆ, ಆ ಲ್ಯಾಂಡ್ ಯಾರ ಹೆಸರಿಗೆ ಇರಬೇಕು ಅಂದ್ರೆ ಒಂದು ಅಪಾರ್ಟ್ಮೆಂಟ್ ಕಟ್ಟಿದ ನಂತರ ಅಲ್ಲಿ ಉಳಿದಿರುವಂತ ಜಮೀನ್ ಇರುತ್ತಲ್ಲ ಒಳಗಡೆ, ಆ ಜಮೀನು ಮೂಲ ಮಾಲೀಕನ ಹೆಸರಲ್ಲೇ ಉಳ್ಕೊಂಡ್ಬಿಡುತ್ತೆ. ಆದ್ರೆ ಆ ಜಮೀನನ್ನ ಎಲ್ಲಾ ಲ್ಯಾಂಡ್ ಓನರ್ಗೂ ಸಿಗ್ಬೇಕು ಅಂದ್ರೆ ಅದು ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಆಗ್ಬೇಕಾಗ್ತದೆ. ಅಂದ್ರೆ ಇಡೀ ಅಸೋಸಿಯೇಷನ್ ಒಂದು ಅಪಾರ್ಟ್ಮೆಂಟ್ ನ ಮೂಲ ಪ್ರಕ್ರಿಯೆಗೆ ಒಳಪಡುವಂತ ಆಡಳಿತ ನಡೆಸಲಿಕ್ಕೆ ಇರುವಂತದ್ದು ಅಸೋಸಿಯೇಷನ್. ಇಂಥ ಅಸೋಸಿಯೇಷನ್ಗೆ ಏನು ಅಪಾರ್ಟ್ಮೆಂಟ್ ಗೆ ಉಳಿದ ಲ್ಯಾಂಡ್ ಏನಿದೆ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು ಎನ್ನುವಂತ ಡಿಮ್ಯಾಂಡ್ ಫಸ್ಟ್ ಇಂದಾನು ಇದೆ. ಈ ಎಲ್ಲಾ ಸಮಸ್ಯೆಗಳ ನಿವಾರಣೆಗೋಸ್ಕರ ಹೊಸ ಆಕ್ಟ್ ಮಾಡಿದ್ದು. ಆದ್ರೆ ಈ ಹೊಸ ಆಕ್ಟ್ ಅಲ್ಲಿ
ಈ ಅಪಾರ್ಟ್ಮೆಂಟ್ ಇರುವಂತ ಜಮೀನಿದೆ, ಜಾಗಗಳೇನಿದೆ ಅದನ್ನ ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಮಾಡುವಂತ ಅಂಶ ಇಲ್ಲ. ಜೊತೆನಲ್ಲಿ 3 ಅಪೆಲೆಂಟ್ ಅಥಾರಿಟಿಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ 3 ಪ್ರಾಧಿಕಾರಗಳಿಗೆ ಅಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ವ್ಯಾಜ್ಯಗಳನ್ನ 3 ಪ್ರಾಧಿಕಾರಗಳಲ್ಲಿ ವಿಚಾರಣೆ ನಡೆಸಿದ ನಂತರ ಹೈಕೋರ್ಟ್ಗೆ ಹೋಗುವಂತ ಅವಕಾಶ ಸಿಕ್ಕಿರುವಂತದ್ದು. ಇದರಿಂದ ಇಲ್ಲಿ ಕಾಲಾವಕಾಶ ಒಂದು ಪ್ರಾಬ್ಲಮ್ ಆಗ್ತದೆ ಅನ್ನುವಂತ ವಿಚಾರ. ಮತ್ತೆ ಇಲ್ಲಿ ಒಂದು ಪ್ರಮುಖವಾದ ವಿಚಾರ ಅಂತಂದ್ರೆ ಈ ಸರ್ಟಿಫಿಕೇಶನ್ ಅಂದ್ರೆ ಈ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಬಹಳಷ್ಟು ಒಂದು ಕನ್ಫ್ಯೂಷನ್ಸ್ ಇದೆ. ಅದು ತಪ್ಪಾಗ್ತದೆ, ಯಾಕಂದ್ರೆ ರೇರಾ ಆಕ್ಟ್ ಗೆ ವಿರುದ್ಧ ಆಗುತ್ತೆ ಅನ್ನುವಂತ ವಿಚಾರ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಮತ್ತು ಕಂಪ್ಲೀಷನ್ ಸರ್ಟಿಫಿಕೇಟ್ ಎರಡೂ ಕೂಡ ಬೇರೆ ಬೇರೆ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ವಾಸ ಮಾಡ್ಲಿಕ್ಕೆ ಇರುವಂತ ಸರ್ಟಿಫಿಕೇಶನ್, ಅದಕ್ಕೆ ಸಂಬಂಧಪಟ್ಟಂತೆ. ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂದ್ರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಅನ್ನೋದಕ್ಕೆ ಕೊಡುವಂತ ಸರ್ಟಿಫಿಕೇಟ್. ಇವೆರಡು ಬೇರೆ ಬೇರೆಯಾದಂತ ಮೂಲ ಉದ್ದೇಶಗಳನ್ನ ಹೊಂದಿರೋ ಹಿನ್ನೆಲೆಯಲ್ಲಿ ಈ ಹೊಸ ಆಕ್ಟ್ ಅಲ್ಲಿ ಇವೆರಡೂ ಒಂದೇ ಅಂತ ಮಾಡಿರೋ ಹಿನ್ನೆಲೆಯಲ್ಲಿ ಇದು ರೇರಾ ಆಕ್ಟ್ ಗೆ ವಿರುದ್ಧವಾದಂತ ಆಕ್ಟ್ ಆಗುತ್ತೆ ಅನ್ನುವಂತ ವಿಚಾರವನ್ನ ಇಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾವನೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಈ 3-4 ವಿಚಾರಗಳಲ್ಲಿ ಏನಿದೆ, ಈಗ ಈ ಹೊಸ ಕಾನೂನು ಏನಿದೆಯಲ್ಲ ಇದು ಕರಡು ಸ್ವರೂಪದಲ್ಲಿದೆ. ಹಾಗಾಗಿ ಇದನ್ನ ಪರ್ಮನೆಂಟ್ ಕಾನೂನು ಆಗೋಕ್ ಮೊದಲು ಕೂಡ ಇದನ್ನ ತಿದ್ದುಪಡಿಯನ್ನ ಮಾಡಿ, ಅಂದ್ರೆ ಈ ಅಂಶಗಳು ಲೋಪಗಳು ಏನ್ ಕಾಣ್ ಬರ್ತಾ ಇದೆ ಈ ಲೋಪಗಳನ್ನ ಸರಿ ಮಾಡ್ಬೇಕಾಗಿದೆ. ಅಂದ್ರೆ ಏನು ಕಾಲ ವಿಳಂಬ ಆಗದಂತೆ ನೋಡುವುದು, ಇರುವ ಲ್ಯಾಂಡ್ ಅನ್ನ ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಮಾಡುವಂತದ್ದು, ಮೂರನೇದಾಗಿ OC ಮತ್ತೆ ಆಕ್ಯುಪೆನ್ಷನ್ ಸರ್ಟಿಫಿಕೇಟ್ ಮತ್ತೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಬೇರೆ ಬೇರೆ ಅನ್ನೋದನ್ನ ಅದನ್ನ ಸ್ಪಷ್ಟವಾಗಿ ಹೇಳುವಂತದ್ದು, ಈ ಕೆಲಸಗಳು ಆಗ್ಬೇಕು ಎನ್ನುವಂಥದ್ದು. ಈಗ ಏನು ಧನಂಜಯ್ ಅವರು ಇದ್ದಾರಲ್ಲ, ಧನಂಜಯ್ ಪದ್ಮನಾಭಾಚಾರ್ ಅವರು ಪತ್ರವನ್ನ ಬರೆದಿದ್ದಾರೆ ಸರ್ಕಾರಕ್ಕೆ. ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಕನ್ವೇರ್ ಅವರು ಇದರ ಹಲವು ಅಸೋಸಿಯೇಷನ್ಸ್ಗಳು, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸ್ಗಳು ಸರ್ಕಾರಕ್ಕೆ ಮನವಿಯನ್ನ ಮಾಡಿರುವಂತದ್ದು. ಈ ಲೋಪಗಳನ್ನ ಸರಿಪಡಿಸಿ, ಮೂಲ ಕರಡು ಏನಿದೆ ಅದನ್ನ ಸರಿಪಡಿಸಿ ಹೊಸ ಆಕ್ಟ್ 2026 ಜಾರಿಗೆ ಬಂದ್ರೆ ಅಪಾರ್ಟ್ಮೆಂಟ್ ನಿವಾಸಿಗಳ ಬಹುತೇಕ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ ಅನ್ನುವಂತ ಬೇಡಿಕೆಗಳನ್ನ ಇಟ್ಟಿರುವಂತದ್ದು. ಪ್ರವೀಣ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮಹತ್ವದವಾದಂತಹ ಒಂದು ನಡವಳಿಕೆ ಅಂತಾನೆ ಹೇಳ್ಬೇಕು.